ಯೇಸುವಿನ ಮಧುರೋಳ ನಾಮದಲ್ಲಿ ಉದಯ ಕಾಲದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರೀತಿಯುಳ್ಳ ದೇವಿ ಜನರೇ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಲ್ಲೂ ಪ್ರತಿದಿನವೂ ನಿಮಗೆ ಪ್ರೀತಿ, ಶಾಂತಿ, ಕೃಪೆ ಉಂಟಾಗಲಿ. ಹಾಲೆಲೂಯ. ಪ್ರೀತಿಯುಳ್ಳ ದೇವಿ ಜನರೇ, ಕುಟುಂಬದಲ್ಲಿ ಒಬ್ಬ ಯಜಮಾನನು ಯಾವ ರೀತಿ ದೇವರ ಭಯಭಕ್ತಿ ಉಳ್ಳವನಾಗಿ ಆತನು ಇರ್ತಾನೋ ಅದು ಎಷ್ಟು ಮುಖ್ಯವಾದದ್ದು ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡೋಣ. ಪ್ರಿಯರೇ, ಬನ್ನಿರಿ. ಕೀರ್ತನೆಗಾರ 128ನೇ ಅಧ್ಯಾಯ 1, 2, 3, 4. ಯೆಹೋವನ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭಯ. ಅತಂಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆಯ ಮರದ ಸಸಿಗಳಂತಿರುವರು. ಆಮೇನ್, ಹಾಲೆಲೂಯ. ಈಗ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು ಪುರುಷರು ಈ ರೀತಿ ಆಶೀರ್ವಾದ ಹೊಂದಿಕೊಳ್ಳುವರು. ಯಾರಲ್ಲಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರ್ತಾರೋ ಅವರ ಕುಟುಂಬದಲ್ಲಿ ಬಹಳ ಆಶೀರ್ವಾದಗಳು ಉಂಟು. ಪ್ರಿಯರೇ, ಮೇಯ್ನು ಕುಟುಂಬದಲ್ಲಿ ಯಜಮಾನನು ಇಂಪಾರ್ಟೆಂಟ್ ಆಗಿರ್ತಾನೆ. ಆತನ ಸ್ತುತಿ ಕೊಟ್ಟಾಗ ಕುಟುಂಬದಲ್ಲಿ ಅನೇಕ ಬದಲಾವಣೆಗಳು. ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವಾಗ ಆ ಕುಟುಂಬದಲ್ಲಿ ಮಕ್ಕಳು, ಹೆಂಡತಿ ಎಲ್ಲವೂ ಸಮೃದ್ಧಿಯಾಗಿ ಇರುವಂತೆ ದೇವರು ಮಾಡ್ತಾರೆ. ಹಾಲೆಲ್ಲೂಯ್ಯ. ಸಮೃದ್ಧಿಯಾಗಿ ನಡೆಸುವಂಥ ದೇವರಿಗೆ ನಾವು ಉದಯ ಕಾಲದಲ್ಲಿ ದೇವರನ್ನು ಸ್ತೋತ್ರ ಮಾಡೋಣ, ಸ್ತುತಿ ಮಾಡೋಣ, ಕೊಂಡಾಡೋಣ. ಹಾಲೆಲ್ಲೂಯ್ಯ. ವಾಕ್ಯವನ್ನು ಹೇಳಿ ನಾವು ಪ್ರಾರ್ಥನೆ ಮಾಡೋಣ, ನಂಬಿಕೆ ಇಟ್ಟು ದೇವರಲ್ಲಿ ನಾವು ನಡೆಯೋಣ. ಪ್ರಿಯರೇ, ಹಾಲೆಲ್ಲೂಯ್ಯ. ನಾವು ಏನೇನೋ ನಂಬಿಕೆ ಲೋಕದಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಮೋಸ ಹೋಗ್ತೀವಿ. ಆದರೆ ಕರ್ತನ ಮೇಲೆ ನೀವು ಸಾಸಿವೆ ಕಾಳಷ್ಟು ನಂಬಿಕೆ ಇಡುವುದಾದರೆ ನೀವು ಅನೇಕ ಜನಗಳಿಗೆ ಲೋಕದಲ್ಲೇ ನಿನ್ನ ಆಶೀರ್ವಾದವಾಗಿ ದೇವರಿರ್ತಾರೆ. ಹಾಲೆಲ್ಲೂಯ್ಯ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ.
ದೇವರು ಈ ವಾಕ್ಯದಿಂದ ಈ ಹಾಡಿನ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಹೇಳ್ತಾರೆ, ಎಲ್ಲರೂ ಆತನ ಬೆಳಕಲ್ಲಿ ನಡೆಯಬೇಕೆಂಬುದಾಗಿ. ಹಾಲೆಲೂಯ. ಯಾರೆಲ್ಲ ನಂಬ್ತಿರೋ ಅದನ್ನ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳಲ್ಲಿ ಕಾಣ್ತೀರ ಪ್ರೇರೆ. ಗಾಡ್ ಬ್ಲೆಸ್ ಯು.